ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಬಂದ ಕೂಡಲೇ ಅದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಲ್ಲರಿಗೂ ಕೂಡ ಒಂದು ಖುಷಿಯಾದ ವಿಷಯ ಏನು ಅಂತ ಹೇಳಿದ್ರೆ ಗಣಪತಿ ಹಬ್ಬ ಬರ್ತಾ ಇರುವಂಥದ್ದು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷ. ಒಂದು 15 ವರ್ಷದಿಂದ ಗಣಪತಿ ಕೆಲಸ ಮಾಡ್ತಾ ಇದ್ದೀನಿ. ತಂದೆ ಮಾಡ್ತಾಯಿದ್ರು, ಮಾವ ಮಾಡ್ತಾಯಿದ್ರು, ರೇಣುಕಾ BS ಅಂತ. ಅವರಿಂದ ನಾನು ಕಲ್ತು ಈಗ ನಾನು ಗಣಪತಿ ಒಂದು 15 ವರ್ಷದಿಂದ ಮಾಡ್ತಿದ್ದೀನಿ. ಪೂರ ಮಣ್ಣಿಂದನೇ, ಹುಲ್ಲು ಮತ್ತು ಮಣ್ಣು ಮತ್ತು ನಾರು, ಅದು ಬಿಟ್ಟರೆ ಮತ್ತೆ ಇನ್ನೇನು ಬೇರೆ ಏನು ಕೆಮಿಕಲ್ ಆಗಲಿ ಏನು ಯೂಸ್ ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ಗಳೆಲ್ಲ ನೋಡಿ ತಂದು ಕೊಡ್ತಾರೆ, ಸೇಮ್ ಮಾಡಿಕೊಡಿ ಅಂತ. ಗುಣ ಶರೀರಾಯ ಗುಣಮ. ಈ ವರ್ಷ ಒಂದು 8 ರಿಂದ 10 ಬಂದಿದೆ. ಅಂದರೆ ಮನೆಯೆಲ್ಲ ಅವರೇ ತಂದು ಕೊಡ್ತಾರೆ. ಅವ್ರು ಯಾವ ಸ್ಟೈಲಲ್ಲಿ ಬಾಂಬೆ ಸ್ಟೈಲು ಈಗೆಲ್ಲ ವೆರೈಟಿ ಏನು ಕೇಳ್ತಾರೆ ಆ ಥರ ಮಾಡ್ಕೊಡ್ತೀವಿ. ಗುಣಾತೀತಾಯ ಗುಣಾಧಿ. ಪಟ್ಟಿ ಅಂತೀವಿ. ಈ ಗಣಪತಿ ಎಲ್ಲ ಶೇಪ್ ಕೊಡೋಕ್ಕೋಸ್ಕರ ಇದು ಬೇಕೇ ಬೇಕು. ಇದಿಲ್ದಲೆ ಈ ಗಣಪತಿ ಶೇಪ್ ಕೊಡಕ್ ಆಗಲ್ಲ. ಮಣ್ಣಿಗೆ ನಾರು ಮಿಕ್ಸ್ ಮಾಡ್ತಾರೆ ಸ್ಟ್ರೆಂತ್ ಬರಕ್ಕೆ. ಗಾನ ಚತುರಾಯ ಗಾನ ಪ್ರಾಣಾಯ ಗಾನ. ನಮ್ಮನೆಗೆ 60-70 ವರ್ಷದಿಂದ ಗಣಪತಿ ಬಂದು ತಗೊಂಡೋಗೋರು ಇವತ್ತು ಬರ್ತಾರೆ, ತಗೊಂಡೋಗ್ತಾರೆ. ಗುರು ಪೂಜಿತಾಯ ಗುರುದೈವತಾಯ ಗು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ. ನಾನು ಶಶಾಂಕ ಹಿಂದೂ. ಚೇಂಜ್ ಮೇಕರ್ಸ್ ಬದುಕಿದ ಮೈಲಿಗಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಬಂದ ಕೂಡಲೇ ಅದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಲ್ಲರಿಗೂ ಕೂಡ ಒಂದು ಖುಷಿಯಾದ ವಿಷಯ ಏನು ಅಂತ ಹೇಳಿದ್ರೆ ಗಣಪತಿ ಹಬ್ಬ ಬರ್ತಾ ಇರುವಂತಹದ್ದು. ಈ ಸಮಯದಲ್ಲಂತೂ ಮಕ್ಕಳು ಅಥವಾ ದೊಡ್ಡವರು ಮನೆಯಲ್ಲಿ ಗಣಪತಿ ಇಡುವಂಥವ್ರು, ಏರಿಯಾದಲ್ಲಿ ಕೂರಿಸುವಂಥವ್ರು ಎಲ್ಲರೂ ಕೂಡ ತುಂಬ ಖುಷಿಯಾಗಿರುವಂತಹ ಸಮಯ. ಆದರೆ ನಮಗೆ 1 ದಿನದ 3 ದಿನದ 7 ದಿನದ ಹಬ್ಬ, ಅದರ ಹಿಂದೆ ಕಲಾವಿದರ ಶ್ರಮ ಎಷ್ಟಿರುತ್ತೆ, ಅವರ ಜೀವನ ಎಷ್ಟಿರುತ್ತೆ, ಅವರ ಎಷ್ಟು ದಿನಗಳ ಕಾಲ ಅವರು ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅವರ ಕೆಲಸ ಹೇಗಿರುತ್ತೆ, ಅವರ ಅನುಭವ ಹೇಗಿರುತ್ತೆ, ಅದನ್ನೆಲ್ಲದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೋಸ್ಕರ ಇವತ್ತು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವಂತಹ SS ಆರ್ಟ್ಸ್ಗೆ ಬಂದಿದ್ದೀವಿ. ಕಲಾವಿದರನ್ನೇ ಮಾತಾಡಿಸ್ತಾ ಹೋಗೋಣ, ಅವರ ಅನುಭವ ಮತ್ತು ಕೆಲಸಗಳನ್ನು ತಿಳ್ಕೊಳ್ತಾ ಹೋಗೋಣ. ನನ್ನ ಹೆಸರು ಸಾಗರ್ ಎಸ್ವಿ ಅಂತ, ಕುಂಬಾರ್ ಬೀದಿ ಬಸವನಹಳ್ಳಿಲಿರೋದು. ಇಲ್ಲೇ ಮನೆ ಇರೋದು ನಮ್ಮದು. ಎಷ್ಟು ವರ್ಷದಿಂದ ಈ ವೃತ್ತಿಯಲ್ಲಿದ್ದೀರಾ? ಒಂದು 15 ವರ್ಷದಿಂದ ಗಣಪತಿ ಕೆಲಸ ಮಾಡ್ತಾಯಿದ್ದೀನಿ. ತಂದೆ ಮಾಡ್ತಾಯಿದ್ರು, ಮಾವ ಮಾಡ್ತಾಯಿದ್ರು, ರೇಣುಕಾ BS ಅಂತ. ಅವರಿಂದ ನಾನು ಕಲ್ತು ಈಗ ನಾನು ಗಣಪತಿ ಒಂದು 15 ವರ್ಷದಿಂದ ಮಾಡ್ತಿದ್ದೀನಿ. ಎಲ್ಲ ಥರ ಸಣ್ಣ ಪುಟ್ಟದ್ದು ದೊಡ್ಡ ಗಣಪತಿಗಳು ನಮ್ಮ ಹತ್ರ 1 ಅಡಿಯಿಂದ ಒಂದು 12-13 ಅಡಿ ತನಕ ಗಣಪತಿ ಮಾಡ್ಕೊಡ್ತೀವಿ. ನೀವು ಮಾಡಿರೋದ್ರಲ್ಲಿ ಎಷ್ಟು ಅಡಿ ಹೈಯೆಸ್ಟ್ ಗಣಪತಿ? ಹೈಯೆಸ್ಟ್ ಈ ವರ್ಷ ಒಂದು 12 ಅಡಿ, 12-12.5 ಅಡಿದು ಒಂದು ಹಾಸನಿಗೆ ಮಾಡಿದ್ದೀವಿ, ವಿದ್ಯಾನಗರ ಅಂತ ಹಾಸನ. ಇದೇ ಫಸ್ಟ್ 12 ಅಡಿದು ಒಂದು ಗಣಪತಿ ಮಾಡಿರೋದು ನಾನು. ಮಾಮೂಲಿ 8 ಅಡಿ 10 ಅಡಿದೆಲ್ಲ ಮಾಡಿದ್ದೀನಿ. ಈ ವರ್ಷ ಅದು ಇಷ್ಟು ದೂರದಿಂದ ಚಿಕ್ಕಮಗಳೂರಿಂದ ಬೇರೆ ಕಡೆಗೆ ತಗೊಂಡು ಹೋಗ್ತಾರೆ, ಅದು ಇದೇ ಫಸ್ಟ್. ಚಿಕ್ಕಮಗಳೂರಿಂದ ಬೇರೆ ಕಡೆಗೆ ಅಷ್ಟು ದೊಡ್ಡದು ಗಣಪತಿನ. ಎಷ್ಟು ತಿಂಗಳ ಹಿಂದೆ ನಿಮ್ಮ ಕೆಲಸಗಳ ಆರಂಭ ಆಗುತ್ತೆ? ನಾವೊಂದು 4-5 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಾನು ನನ್ನ ತಮ್ಮ ಮೇಯಿಂದ ಸ್ಟಾರ್ಟ್ ಮಾಡ್ತೀವಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಮೇ. ಅದೇ ಒಂದು ಮೇಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 4 ತಿಂಗಳಿಗೆ ಮುಗ್ದೋಗುತ್ತೆ. ಫಸ್ಟ್ ಎಲ್ಲ ಸೇಲ್ಸ್ ಗಣಪತಿಗಳು ಮಾಡ್ಕೋತೀವಿ. ಇಲ್ಲಿ ಚಿಕ್ಕಮಗಳೂರು ಅಚ್ಚಿನ ಗಣಪತಿಗಳು ಮಾಡ್ಕೋತೀವಿ, ಸಣ್ಣದು ಮತ್ತು ದೊಡ್ಡದೆಲ್ಲ. ನೆಕ್ಸ್ಟು ಆರ್ಡರ್ಸಿಂದು ಎಲ್ಲ ಚಿಕ್ಕಮಗಳೂರಲ್ಲಿ ಹೆಂಗಂದರೆ ಶ್ರಾವಣ ಬಂದಾಗ ಮಾತ್ರ ಆರ್ಡರ್ ಸ್ಟಾರ್ಟ್ ಆಗೋದು. ಬೇರೆ ಕಡೆ ಎಲ್ಲ ಮುಂಚೆನೇ ಆರ್ಡರ್ ಮಾಡಿ ಇಟ್ಟಿರ್ತಾರೆ. ಇಲ್ಲೇನಂದರೆ ಶ್ರಾವಣ ಟೈಮಿಗೆ ಎಲ್ಲ ತಗೊಬಂದು ಕೊಡ್ತಾರೆ. ಈ ಮರ ಪೀಸ್ಗಳು ತಂದು ಕೊಡ್ತಾರೆ ಅವರೇ. ಅದ್ರ ಮೇಲ್ಗಡೆ ನಾವು ಅವ್ರಿಗೆ ಯಾವ ಥರ ಬೇಕು ಡಿಸೈನ್ ಅವ್ರಿಗೆ ತೋರಿಸ್ತಾರೆ, ಅವರೇ ತಂದು ಕೊಡ್ತಾರೆ. ಈ ಥರದ್ದೆಲ್ಲ ಅವರೇ ತಂದು ಕೊಡ್ತಾರೆ ರೆಡಿ ಮಾಡಿ. ಅದ್ರ ಮೇಲ್ಗಡೆ ನಾವು ಅವ್ರಿಗೆ ಯಾವ ಸ್ಟೈಲ್ ಬೇಕೋ ಆ ಥರ ಗಣಪತಿಗಳನ್ನ ಮಾಡ್ಕೊಡ್ತೀವಿ. ಪೂರ ಮಣ್ಣಿಂದನೇ, ಹುಲ್ಲು ಮತ್ತು ಮಣ್ಣು ಮತ್ತು ನಾರು, ಅದು ಬಿಟ್ಟರೆ ಮತ್ತೆ ಇನ್ನೇನು ಬೇರೆ ಏನು ಕೆಮಿಕಲ್ ಆಗಲಿ ಏನು ಯೂಸ್ ಮಾಡಲ್ಲ. ದೊಡ್ಡ ಗಣಪತಿಗಳಿಗೆ ಎಲ್ಲ ಏನೇನಿಲ್ಲ, ಏನೇನು ಒಳಗಡೆ ಏನೇನು ಕೊಡಲ್ಲ. ಮಾಮೂಲಿ ಹುಲ್ಲು ಮತ್ತು ನಾರಿಂದ ಪ್ರಕೃತಿಗೆ ತೊಂದರೆ ಆಗೋಂಥದ್ದು ಯಾವ ಥರನೂ ಮಾಡಲ್ಲ. ಮಣ್ಣು ಇಲ್ಲಿ ಮುಕ್ತಿಹಳ್ಳಿಯಿಂದ ಮಣ್ಣು ತರ್ತೀವಿ. ಅದೊಂದು ಜನವರಿ-ಫೆಬ್ರವರಿಯಿಂದನೇ ಮಣ್ಣು ತರ್ತೀವಿ. 4-5 ಟ್ರ್ಯಾಕ್ಟ್ರು ಮಣ್ಣು ಬೇಕಾಗುತ್ತೆ ವರ್ಷಕ್ಕೊಂದ್ಸರಿ, ಅಷ್ಟು ಮಣ್ಣು ತರ್ತೀವಿ. ನಾವು ಟೀಮಲ್ಲಿ ಅಂದರೆ ಅದನ್ನು ನಮ್ಮ ಮಾವವ್ರು ಮಾಡ್ತಾಯಿದ್ರು. ನಮ್ಮ ಮಾವ ಮಾಡ್ತಾರೆ, ಅವ್ರ ಜೊತೆಗೆ ನಾವು ಮತ್ತು ನಾನು, ನನ್ನ ತಮ್ಮ ಸುಪ್ರೀತ್ ಅಂತ, ಜೊತೆಗೆ ಸಂಜಯ್ CR ಅಂತ ಎಲ್ಲ ಒಟ್ಟಿಗೆ ಸೇರಿ ಗಣಪತಿಗಳನ್ನು ಮಾಡ್ತಿದ್ದೀವಿ. ಕಲಾವಿದರು ಇಲ್ಲಿ ಕುಂಬಾರ ಬೀದಿಲಿ ಕಲಾವಿದರು ಒಂದು 15 ಜನ ಇದ್ದಾರೆ. 15 ಜನದಲ್ಲಿ ನಾವು 3 ಜನ ಇದ್ದೀವಿ. ಇನ್ನು ನಮ್ಮ ಟೀಮಲ್ಲಿ 3 ಜನ ಇದ್ದೀವಿ. ಇನ್ನು ಉಳಿದವರು ಅವ್ರವ್ರ ಮನೆಗಳಲ್ಲಿ ಮಾಡ್ಕೋತಾರೆ. ಎಷ್ಟು ಆರ್ಡರ್ಗಳು ಎಷ್ಟು ಬಂದಿದೆ? ಆರ್ಡ್ರ್ಗಳು ನಂದೊಂದು 25 ಆರ್ಡ್ರ್ ಇದೆ. 25 ಆರ್ಡ್ರ್ಗಳಿದೆ ನಂದು ಮಾಮೂಲಿ. ಅದು ವರ್ಷ ಮಾಮೂಲಿ ಅವರು ವರ್ಷ ಬರೋರು.
ಈ ವರ್ಷದಿಂದ ಒಂದು ಸ್ವಲ್ಪ ಚೇಂಜಸ್ ಅವರು ಇವರು ಬರ್ತಾ ಇರ್ತಾರೆ. ಡಿಸೈನ್ಸು ಈ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳೆಲ್ಲ ನೋಡಿ ತಂದು ಕೊಡ್ತಾರೆ ಸೇಮ್ ಮಾಡಿಕೊಡಿ ಅಂತ. ಆದಷ್ಟು ಟ್ರೈ ಮಾಡಿ ಒಂದು ಮಣ್ಣಲ್ಲಿ ಮಾಡೋದಲ್ಲ, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಮೋಲ್ಡ್ಗಳಲ್ಲಿ POP ಮಾಡ್ತಾರೆ. ಆ POP ಮೋಲ್ಡನ್ನು ತಗೊಬಂದು ಕೊಡ್ತಾರೆ. ನಾನು ಆದಷ್ಟು ಒಂದು 80% ಬರ್ಸೋಕ್ಕೆ ಟ್ರೈ ಮಾಡಿ ಮಾಡ್ಕೊಡ್ತೀನಿ. ಇಲ್ಲೇ ನೋಡ್ತಾ ಇರಲ್ಲ, ಇದು ಹದ್ದಿನ ಗಣಪತಿ, ಅದು ಅಷ್ಟೇ, ಅದು ಇದು ಅದು ಹಾಸನಿಗೆ ಮಾಡಿರ್ತೀವಲ್ಲ ಅದು ಇದು ಸೇಮ್ ಅದೇ ಥರ ಆಲ್ಮೋಸ್ಟ್ ಬರೋಷ್ಟು ಟ್ರೈ ಮಾಡಿ ಮಾಡ್ತೀವಿ ಎಲ್ಲ ಸೇರಿ ಒಟ್ಟಿಗೆ. ಇದು ಕಡಿಮೆ ಆಗ್ತಾ ಇದೆ ಈ ಜನ್ರೇಷನ್ ಕಡಿಮೆ ಆಗ್ತಿದೆ. ಹಾಗಾಗಿ ಹುಡುಗರಿಗೆ ನಾನು ಮಾಡಲೇಬೇಕು ಅಂತ ಹೇಳಿ ಹುಡುಗರನ್ನ ಇದು ಮಾಡಿ ಪ್ರೇರೇಪಿಸಿ ಮಾಡೋಕ್ಕೆ ಆದಷ್ಟು ಮಾಡ್ತಾ ಇದ್ದೀನಿ. ನಾನು ಕಲಿಸ್ತಾ ಇದ್ದೀನಿ, ಅವರು ಕಲಿತಾರೆ. ಕಲಿಸೋದೇನಿಲ್ಲ ಸರ್, ಅವ್ರು ಕಲಿಬೇಕು ಮೇಯ್ನು, ನಾವು ಕಲಿಸೋದೇನಿರಲ್ಲ. ಕಲಿಯೋದು ಮೇಯ್ನು ಅವ್ರಿಗೆ ಬಿಟ್ಟಿದ್ದು. ನೀವು ಇದನ್ನ ಪೂರ್ತಿ ಇಡೀ ದಿನದ ಉದ್ಯೋಗ ಅಂತನೋ ಅಥವಾ ನಿಮ್ಮ ಇಡೀ ದಿನ ಉದ್ಯೋಗ ಇಲ್ಲ ನಾನು KBಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತೀನಿ, KPTCLಲ್ಲಿ. ಅದ್ರ ಜೊತೆಗೆ ಬಂದು ನೈಟ್ ಹೊತ್ತು ಕೆಲಸ ಮಾಡ್ತೀವಿ. ಮತ್ತು ವರ್ಷ ಪೂರ್ತಿ ಕೆಲಸ ಇರುತ್ತೆ. ನಾವು ಸೀಸನ್ ವೈಸಲ್ಲಿ ಮಾತ್ರ ಈ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಇದಾದಮೇಲೆ ಯಾವುದು ನಮ್ಮ ಗಣಪತಿ ಇದಾದಮೇಲೆ ನವರಾತ್ರಿಗೆ ದುರ್ಗಿ, ಆಮೇಲೆ ಮಧ್ಯದಲ್ಲಿ ಅಯ್ಯಪ್ಪ ಸ್ವಾಮಿ, ಈ ಥರ ಮಣ್ಣಿಂದ ಯಾವ್ದಾದ್ರು ಕೇಳ್ತಾ ಇರ್ತೇವೆ ಮೂರ್ತಿಗಳನ್ನು ಮಾಡ್ಕೊಡ್ತೀವಲ್ಲ. ಇದು ಬಿಟ್ಟರೆ ಉಳಿದಿದ್ದ ಸಮಯದಲ್ಲಿ ಯಾವ ಸಮಯದಲ್ಲಿ ವರ್ಕ್ ಇರುತ್ತೆ ನಿಮಗೆ? ವರ್ಕ್ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ನಾವು ಇದೊಂದೇ ಮಾಡಲ್ಲ, ಟೆಂಪಲ್ ಪೇಂಟಿಂಗ್ ವರ್ಕ್ ಮಾಡ್ತೀವಿ. ಅಲ್ಲ, ಮಣ್ಣಿನ ವರ್ಕ್ ಅಂತ ಬಂದ್ರೆ ಮಣ್ಣಿನ ವರ್ಕ್ ಅಂದರೆ ಅದೇ ಅವ್ರು ಕೇಳಿದ್ರೆ ಮಾತ್ರ ಮಾಡ್ಕೊಡ್ತೀವಿ. ನವೆಂಬರಲ್ಲಿ ದುರ್ಗಾ ಮಾತಾದ್ ಬರುತ್ತೆ. ಅದೊಂದು ಗಣಪತಿ ಹಬ್ಬ ಪ್ರಮುಖ. ಗಣಪತಿ ಅನೇಕ ಕಡೆಗಳಲ್ಲಿ ಈಗ POPಗಳನ್ನು ಬಳಸಿ ನೀರಲ್ಲಿ ಕರಗದೆ ಇರೋದು, ಅದರಿಂದ ಈ ಮೀನುಗಳೆಲ್ಲ ಸತ್ತೋಗೋದು, ಈ ಥರ ತುಂಬ ಆಗ್ತಾ ಇದೆ, ಪ್ರಕೃತಿಗೆ ಮಾರಕ ಆಗ್ತಾ ಇದೆ. ಅದಕ್ಕೆ ಏನು ಹೇಳ್ತೀನಿ? ಆದಷ್ಟು ನಮ್ಮ ಕರ್ನಾಟಕ ಸರ್ಕಾರ ಆದಷ್ಟು POP ಬ್ಯಾನ್ ಮಾಡಿದೆ. ಈಗ ಲಾಸ್ಟ್ ಟೈಮು ಒಂದು ಬೆಂಗಳೂರಲ್ಲಿ ಒಂದು ಕಡೆ ಈಗ ಇದೆಲ್ಲ ಮಾಡಿದ್ರು. ಆದರೆ ಏನಂದರೆ ಈ ಕಡೆ ಈಗ ನಮ್ಮ ಚಿಕ್ಕಮಗಳೂರಲ್ಲಿ ಏನಾಗ್ತಾಯಿದೆ, ದೊಡ್ಡ ದೊಡ್ಡ ಗಣಪತಿಗಳು ಬೇಕು ಅಂತ ಇಲ್ಲಿ ಯಾರೂ ಮಾಡೋರು ಇಲ್ಲ ಅನ್ನೋದಕ್ಕೋಸ್ಕರ ದೊಡ್ಡ ದೊಡ್ಡ ಗಣಪತಿಗಳು ಬೇಕು ಅಂತ ಬಾಂಬೆಗಾಗಲಿ, ಈ ಕಡೆ ಬ್ಯಾಂಗ್ಳೂರು, ಈ ಕಡೆ ಚೆನ್ನೈ ಅಲ್ಲೆಲ್ಲ ಹೋಗಿ POP ಗಣಪತಿಗಳು ತಂದು ಇಡ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ಒಂದು ಸ್ವಲ್ಪ ನಮ್ಮ ಚಿಕ್ಕಮಗಳೂರು ಜಿಲ್ಲಾಡಳಿತ ಒಂದು ಸ್ವಲ್ಪ ಒತ್ತು ಕೊಟ್ಟು ಗಣಪತಿ ಇಡೋಕ್ಕಿಂತ ಮುಂಚೆನೇ ಅದನ್ನು ನೋಡಿ ಇದು POP ಇದಾ ಏನು ಅಂತ ಪರಿಶೀಲಿಸಿ ಆಮೇಲೆ ಗಣಪತಿ ಇಡೋಕ್ಕೆ ಬಿಡಬೇಕು ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ ಚಿಕ್ಕಮಗಳೂರಿನ ಇದರಲ್ಲಿ ಜಿಲ್ಲಾಡಳಿತ ಏನು ಮಾಡಬೇಕು ಅಂದರೆ ಹೊರಗಡೆಯಿಂದ ಗಣಪತಿ ತಂದು ಮಾರ್ತಾರೆ. ಇಲ್ಲಿರೋಂಥ ಕಲಾವಿದರಿಗೆ, ಇಲ್ಲಿರೋಂಥ ಒಂದು 15-16 ಕುಟುಂಬಗಳಿಗೆ ಲಾಸ್ ಆಗುತ್ತೆ. ಅವ್ರವ್ರು ಇದರಲ್ಲಿ ಅವ್ರವ್ರು ಮಾಡ್ಕೋಬೋದು. ಇಲ್ಲಿಗೆ ಬಂದು ಮಾಡೋದ್ರಿಂದ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು. ಇನ್ನೊಂದೇನೆಂದರೆ ಈ ಚಿಕ್ಕಮಗಳೂರು ನಮ್ಮ 15 ಕುಟುಂಬದಲ್ಲಿ ಏನಿದ್ದಾರೆ ಅವರು ಗಣಪತಿ ಮಾಡ್ದಲೇ ಹೊರಗಡೆ ಮಾಡ್ತಾರೆ. ಅವರು ರಿಟೇಲಿಗೆ ತೊಗೊಬಿಟ್ಟು ಇಲ್ಲಿ ಸೇಲ್ ಮಾಡೋವಂಥದ್ದು ಮಾಡ್ತಾರೆ. ಆದಷ್ಟು ಅದನ್ನು ಕಮ್ಮಿ ಮಾಡಿ ಇವರೇ ಆದಷ್ಟು ಒತ್ತು ಕೊಟ್ಟು ಗಣಪತಿನ ನಮ್ಮ ಕುಲ ಕಸುಬನ್ನ ಹೆಚ್ಚಿಸ್ಬೇಕು ಅಂತ ಕೇಳ್ಕೊಡ್ತೀನಿ ಎಲ್ಲರಿಗೂ. ನನ್ನ ಹೆಸರು ಸುಪ್ರೀತ್ ಅಂತ, ಇಲ್ಲೇ ಕುಂಬಾರ ಬೀದಿಲೇ ಇರೋದು. ನಾನು ಸುಮಾರು ಒಂದು 5-6 ವರ್ಷದಿಂದ ಗಣಪತಿಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ಈಗೇನಾಗಿದೆ ಅಂದರೆ ಹೊರಗಡೆ ಅಲ್ಲಿ ನಮ್ಮ ಕುಂಬಾರ ಬೀದಿ ಬಿಟ್ಟು ಹೊರಗಡೆ ಹನುಮಂತಪ್ಪ ಸರ್ಕಲ್ಲು, ಆಮೇಲೆ IG ರೋಡ್ ಸರ್ಕಲಲ್ಲೆಲ್ಲ ಸುಮಾರು ಕಡೆಯೂ ಗಣಪತಿ ಎಲ್ಲ ತಂದು ನಮ್ಮವರಿಗೆ ತುಂಬ ತೊಂದರೆ ಆಗ್ತಿದೆ. ಅದ್ರ ಬಗ್ಗೆ ಸ್ವಲ್ಪ ಕ್ರಮ ವಹಿಸ್ಕೋಬೇಕು. ಇನ್ನು ನಮ್ಮದೇನಿದೆ ನಾವು ಅದನ್ನು ಯಾವ ಥರ ಆರ್ಡರ್ ಕೊಡ್ತೀರಾ ಆ ಥರ ನಾವು ಯಾವುದು ಕಸ್ಟಮೈಸ್ ಆಗಲಿ. ಈ ವರ್ಷ ಒಂದು 8-10 ಬಂದಿದೆ. ಅಂದರೆ ಮನೆಯೆಲ್ಲ ಅವರೇ ತಂದು ಕೊಡ್ತಾರೆ. ಅವ್ರು ಯಾವ ಸ್ಟೈಲಲ್ಲಿ ಬಾಂಬೆ ಸ್ಟೈಲು ಈಗೆಲ್ಲ ವೆರೈಟಿ ಏನು ಕೇಳ್ತಾರೆ ಆ ಥರ ಮಾಡಿಕೊಡ್ತೀವಿ. ಆ ಥರ ಏನು ತೊಂದರೆ ಇಲ್ಲ. ಮತ್ತು ಎಲ್ಲ ಸ್ವಲ್ಪ ಹಳೇ ಅಂದರೆ ವಯಸ್ಸಾದ ಅವ್ರದ್ದೆಲ್ಲ ಸ್ಟೈಲ್ ಒಪ್ಪಲ್ಲ ಅಂದರೆ ಪ್ರಸನ್ನ ಗಣಪತಿಗಳು ಸಿಂಪಲ್ಲಾಗಿ ಕೂತಿರೋದು ಆ ಥರದ್ದೆಲ್ಲದು ಅವರು ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಏನಿದೆ ಅದನ್ನು ಮಾಡ್ಕೊಳಕ್ಕೆ ನಾವು ತಯಾರಿದ್ದೀವಿ. ಅದು ಏನಂದರೆ ಸ್ವಲ್ಪ ಹೊರಗಡೆಯಿಂದ ಬರೋದು ಅದನ್ನೆಲ್ಲ ಸ್ವಲ್ಪ ನಮ್ಮ ಇದು ಮಾಡಬೇಕು ಅಂತ. ಈ ಬಲಮುರಿ ಎಡಮುರಿ ಏನು ಡಿಫ್ರೆನ್ಸ್? ಬಲ್ಮುರಿ ಅಂದರೆ ಏನಂದರೆ ನಮಗೂ ತಿಳಿದಿರೋ ಮಟ್ಟಿಗೆ ಬಲ್ಮುರಿ ಅಂದರೆ ಸ್ವಲ್ಪ ಶ್ರೇಷ್ಠವಾಗಿ ಪೂಜೆ ಮಾಡಿ ಹಂಗೆಲ್ಲ ಫುಲ್ ನಿಯಮವಾಗಿ ಪಾಲಿಸ್ಕೊಂಡು ಮಾಡಬೇಕು ಅಂತ ನಮಗೂ ಗೊತ್ತಿರೋದು. ಎಡಮುರಿ ಅಂದರೆ ಹಂಗೇನಿಲ್ಲ, ಅಂದರೆ ಮಾಡಬೇಕು ಪೂಜೆ ಅಂದರೂ ನಮಗೂ ಅಷ್ಟು ಅದ್ರ ಬಗ್ಗೆ ತಿಳಿದಿಲ್ಲ, ಕಟ್ಟುನಿಟ್ಟಾಗಿ ಗೊತ್ತಿಲ್ಲ. ಅದನ್ನು ಎಡಮುರಿ ಇದ್ದರೆ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಪಬ್ಲಿಕ್ ಗಣಪತಿ ಎಲ್ಲ ಎಡಮುರಿನೇ ಮಾಡೋದು. ಅವ್ರು ಬಂದು ಕೇಳಿದ್ರೆ ಬೇಕು ಅಂದರೆ ಬಲ್ಮುರಿ ಮಾಡಿಕೊಡ್ತೀವಿ. ಆ ಥರ ಬೇರೆ ಅದೇನು. ಈ ಜನ್ರೇಷನ್ನಲ್ಲಿ ಕಲಾವಿದರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೌದು, ಕಲಾವಿದರ ಸಂಖ್ಯೆ ಕಮ್ಮಿ ಆಗ್ತಾಯಿದೆ. ಎಲ್ಲರೂ ಅವ್ರವ್ರದ್ದು ಕಸಬು ಅಷ್ಟೇ. ಈಗ ಎಲ್ಲರಿಗೂ ಅದ್ರಿಗೆ ಬೆಲೆ ಕೊಟ್ಟು ಅದೇನಿದೆ ಅದು ಮಾಡ್ಕೊಂಡು ಹೋಗ್ಬೇಕು. ಅವರಿಂದನೇ ಮತ್ತು ಮುಂದೆ ಫ್ಯೂಚರಿಗೆ ಇದಾಗೋದು. ಈಗ ಯಂಗ್ ಜನ್ರೇಷನ್ನೇ ಇದು ಡ್ರಾಪ್ ಆಗಿಬಿಟ್ರೆ ಕಲಾವಿದರಲ್ಲಿ ಮತ್ತು ಮುಂದಕ್ಕೆ ಫ್ಯೂಚರ್ ಏನೂ ಇರಲ್ಲ ಸರ್. ಅದೇ ಈಗಿನ ಯಂಗ್ ಜನ್ರೇಷನ್ಗೆ ಏನಿದೆ ಅಂದರೆ ಅವ್ರು ಯಾವುದೇ ಥರ ಫೋಟೋಸು ಏನೇ ತಂದುಕೊಟ್ರು ಅದನ್ನು ವಿಷುವಲ್ ಹೆಂಗೆ ಬೇಕು ಅಂತ ಅವ್ರು ಇದು ಮಾಡಿಕೊಟ್ರು ನಾವು ಅದು ಮಾಡ್ಕೊಡೋಕ್ಕೆ ತಯಾರಿರ್ತೀವಿ.
ಏನೇ ಇದ್ದರೂ ನಮ್ಮ SS ಆರ್ಟ್ಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರಾಯ್ತು, ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಏನೇ ಇದ್ದರೂ ಯಾವುದೇ ಥರ ಇದ್ದರೂ ನಾವು ಮಾಡಿಕೊಡೋಕ್ಕೆ ಯಾವಾಗಲೂ ತಯಾರಿರ್ತೀವಿ. ನಿಮ್ಮ ಹೆಸರು ಪರಿಚಯ? ಸಂಜಯ್ ಸಿ ಆರ್. ನಾವು ವರ್ಕ್ ಮಾಡೋದು ರಾಹುಲ್ ಹೊಂಡೆ ಕಾರ್ ಶೋರೂಮಲ್ಲಿ EDP ಕಮ್ ವಾರಂಟಿ ಇನ್ಚಾರ್ಜು. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಬಂದು ಇಲ್ಲಿ ವರ್ಕ್ ಮಾಡೋದು. ಸೊ ಏನು ಟೈಮಿಂಗ್ಸ್ ಅಲ್ಲಿ? ಅಲ್ಲಿ 9:30 6:30 ತನಕ, ಮಧ್ಯಾಹ್ನ 1 ಅವರ್ ಲಂಚ್ ಬ್ರೇಕ್ ಇರುತ್ತೆ. ಸೊ ಬೆಳಗ್ಗೆ ಸಂಜೆ ಟೈಮು ಇಲ್ಲಿ ಮಾಡ್ತೀವಿ? ಇಲ್ಲಿ ಮಾಡ್ತೀನಿ. ಅಲ್ಲಿ ಹಾಲಿಡೇ ಇದ್ದಿದ್ದು ದಿನಾನು ಇಲ್ಲಿ ಮಾಡ್ತೀನಿ. ಇಲ್ಲಿ ಕೆಲಸ ಎಲ್ಲ ಯಾವಾಗ ಶುರು ಮಾಡಿದ್ದು? ಕೆಲಸ ಎಲ್ಲ ಒಂದು 6 ಮಂತ್ ಇಲ್ಲ, ಇಲ್ಲಿ 6 ಮಂತ್ಸ್ ಆಯಿತು. 6 ಮಂತ್ಸ್ ಆಯಿತು ಶುರು ಮಾಡಿ. ಫೆಬ್ರವರಿ ಮಾರ್ಚ್ ಎಲ್ಲ ಮಣ್ಣೆಲ್ಲ ಮಣ್ಣೆಲ್ಲ ಈಗ ನೀವು ಮಾಡ್ತಿರೋ ವರ್ಕ್ ಏನಿದು? ಇದು ಗಣಪತಿ ಫೌಂಡೇಶನ್ ಹಾಕೋಕೆ. ಓಕೆ, ಏನಂತ ಕರೀತಾರೆ ಇದನ್ನ? ಇದಕ್ಕೆ ಪಟ್ಟಿ ಅಂತೀವಿ. ಈ ಗಣಪತಿ ಎಲ್ಲ ಶೇಪ್ ಕೊಡೋಕ್ಕೋಸ್ಕರ ಇದು ಬೇಕೇ ಬೇಕು. ಹಾಂ, ಇದಿಲ್ದಲೆ ಈ ಗಣಪತಿ ಶೇಪ್ ಕೊಡಕ್ ಆಗಲ್ಲ. ಮಾಡ್ತಿರೋದು ಹೇಳಿ? ಮಣ್ಣಿಗೆ ನೀವು ಮಣ್ಣಿಗೆ ನಾರು ಮಿಕ್ಸ್ ಮಾಡ್ತಾರೆ, ಸ್ಟ್ರೆಂತ್ ಬರಕ್ಕೆ. ಗಣಪತಿ ಕುಸಿಬಾರ್ದು ಅಂತ. ಈ ಮಣ್ಣು ಅಂದ್ರೆ ಕುಸಿಯುತ್ತಲ್ವಾ, ಸೊ ಹಂಗಾಗಿ ಹಿಡ್ದಿಡ್ಕೊಳಕ್ಕೆ ನಾರು ಮಿಕ್ಸ್ ಮಾಡಿ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ನೀವು? ನಾವು ತಾತ ಮುತ್ತಾತನ ಕಾಲದಿಂದನೂ ಮಾಡ್ತಾ ಇರೋದು. ನೀವು ಎಷ್ಟು ವರ್ಷ? ನಾವು ಹುಟ್ಟಾಗ್ಲಿಂದಲೂ ಇದ್ರ ಜೊತೆನೆ ತೋರಿಸ್ಕೊಂಡಿದ್ದೀವಿ. ಸೊ ಈ ಜನರೇಷನ್ ಅಲ್ಲಿ ಕಲಾವಿದರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಿಮ್ಮ ಜನರೇಷನ್ ಅಲ್ಲೇ ಸಂಖ್ಯೆ ಕಡಿಮೆ ಇದೆ. ಹೌದೌದು. ನೆಕ್ಸ್ಟ್ ಜನರೇಷನ್ಗಂತೂ ಇನ್ನೂ ಕಡಿಮೆ ಇದೆ. ಜನರೇಷನ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅವರು ಒಂದು ಸ್ವಲ್ಪ ಜನ್ರೇಷನಿಗೆ ಇನ್ನೂ ಬರಬೇಕು ಹುಡುಗರು. ಈಗ ಬರೀ ಕ್ರಿಕೆಟು ಇಲ್ಲ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ, ಸುತ್ತಾಡಕ್ಕೆ ಹೋಗ್ತಾರೆ, ಹುಡುಗಿರು ಅಂತ ಸುತ್ತಾಡಕ್ಕೆ ಹೋಗ್ತಾರೆ. ಸೊ ಈ ಜನ್ರೇಷನಿಗೆ ಬಂದರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗ್ಬೋದೇನೋ ಅಂತ ಹೇಳ್ತಾ ಇದೀವಿ ಅಷ್ಟೇ. ಸೊ ಎಷ್ಟು ಆರ್ಡರ್ ಬಂದಿದೆ ಈ ಸಲ ನಿಮಗೆ? ಈ ಸಲ 15 ಜನ ಬಂದಿದೆ, 15-20 ಇನ್ನೂ ಬರ್ತಾ ಇದೆ. ಇನ್ನು ಮಾಡಕ್ಕೆ ಟೈಮ್ ಇಲ್ಲ. ಆದರೆ ಬಿಟ್ಟು ನೀವು ಮೋಲ್ಡ್ಗಳು ಮಾಡ್ತೀವಿ. ಆರ್ಡರ್ ಸಪ್ರೇಟ್. ಸೊ ನೀವು ಮಾಡಿರೋದ್ರಲ್ಲಿ ಅತಿ ಎತ್ತರದ ಗಣಪತಿ ಎಷ್ಟು ಅಡಿ? 12 ಅಡಿ ಈ ವರ್ಷದ ಗಣಪತಿ ಹಬ್ಬಕ್ಕೆ ನಮ್ಮ ವೀಕ್ಷಕರಿಗೆ ಏನು ಹೇಳಿ ಸರ್? ಯಾವುದೇ ರೀತಿಯ ಗಣಪತಿ ಬಂದರೂ ನಾವು ಮಾಡ್ಕೊಡ್ತೀವಿ. ಯಾವ್ಯಾವ ಡಿಸೈನ್ ಬೇಕಾದ್ರೂ ಕೊಟ್ಟರು ಮಾಡ್ಕೊಡ್ತೀವಿ. ಇದೇ ಥರ ಅಂತೆ ದುರ್ಗಿ ಫೋಟೋ ತೊಗೊಂಬಂದ್ರೆ ಸಾಕು, ಯಾವ ಥರ ಸ್ಟೈಲ್ನಾರು ಮಾಡ್ಕೊಡ್ತೀವಿ. ಸೊ ದುರ್ಗಿನೂ ಸಹ ಅಷ್ಟೇ, ಯಾವುದೇ ಥರ ದುರ್ಗಿ ಫೋಟೋಸ್ ತಂದ್ರೂ ಮಾಡ್ಕೊಡ್ತೀವಿ. ದುರ್ಗಿ ಸಮೇತ ಯಾವ್ದಾದ್ರು ಫೋಟೋಸ್ ಗಿಟೋಸ್ ಇದ್ದರೆ ಮೋಲ್ಡಿಂಗ್ ಗಿಲ್ಡಿಂಗ್ ಏನಾದ್ರು ಇದ್ದರೆ ಮಾಡ್ಕೊಡ್ತೀವಿ ಸರ್. ಗಣಪತಿ ಹಬ್ಬದ ಶುಭಾಶಯ. ನಿಮ್ಮ ಹೆಸರು? PS ಅಣ್ಣಪ್ಪ. ನಮ್ಮ ತಂದೆ ಇದ್ದಾಗ ಮಾಡ್ತಾ ಇದ್ದೆ. ನಾನು ಓದ್ತಾ ಇದ್ದೆ. 60ನೇ ಇಸ್ವಿಲಿ ಶಾಲೆ ಬಿಟ್ಟೆ ನಾನು. ಆವಾಗ ಅದಕ್ಕೆ ಒಂದು 10-15 ವರ್ಷ ಇರ್ಬೋದು. ಅವಾಗಿಂದ ಶುರು ಮಾಡಿದ್ರು. ನಮ್ಮ ತಂದೆ ಜೊತೆ ಮಾಡ್ತಾ ಇದ್ದಾಗ ಏನಾಯಿತು, 73 ನಮ್ಮ ತಂದೆಯರು ವಿಧಿವಶರು ಆಗ್ಬಿಟ್ರು. ಅವಾಗಿಂದ ನನ್ನೇ ಕಸುಬು ಆಯಿತು. ಶುರು ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗಲೂ ನಾನೇ ಮಾಡ್ಕೊಂಡು, ನಮ್ಮ ಮಗನೂ ಮಾಡ್ತಾನೆ, ನಮ್ಮ ಮೊಮ್ಮಗನೂ ಮಾಡ್ತಾನೆ. ಇದು ವರಮಾನಕ್ಕಿಂತ ಗೌರವಪೂರ್ವಕವಾದಂಥ ಹುದ್ದೆ. ಆಮೇಲೆ ನಾವು ನಮ್ಮ ತಂದೆಯರು ಕೊಡ್ತಿದ್ರು, ನಾನು ಕೊಡ್ತೀನಿ, ನನ್ನ ಮಗ ಎಲ್ಲ ಮೊಮ್ಮಗಳು ಕೊಡ್ತಾರೆ. ನಮ್ಮ ಮನೆಗೆ 60-70 ವರ್ಷದಿಂದ ಗಣಪತಿ ಬಂದು ತಗೊಂಡೋಗೋರು ಇವತ್ತು ಬರ್ತಾರೆ, ತಗೊಂಡೋಗ್ತಾರೆ. ಈ ನಮ್ಮ ಬ್ರಾಹ್ಮಣ ಏರಿಯಾದಲ್ಲಿ ನಾಡಿಗರ ಮನೆ ಫ್ಯಾಮ್ಲಿ ಎಲ್ಲ ಬರ್ತಾರೆ. ಆಮೇಲೆ ವರದರಾಯರ ಮನೆ ಅಂತ ಇದೆ, ಅವ್ರ ಮನೆ ಫ್ಯಾಮ್ಲಿದು ಬಂದು ಇವತ್ತಲ್ಲ ಅವತ್ತಿಂದ ತಗೊಂಡೋಗ್ತಾರೆ, ಇವತ್ತು ಬರ್ತಾರೆ. ಗೌರವಪೂರ್ವಕವಾಗಿ ಕೊಡ್ತಾರೆ. ಸಂಭಾವನೆ ನಾವು ಕೇಳಲ್ಲ, ಅವರೇ ತಿಳ್ಕೊಂಡು ಕೊಡ್ತಾರೆ. ಅವತ್ತು 5 ರೂಪಾಯಿ ಕೊಡ್ತಾಯಿದ್ದವ್ರು ಈಗ 1,500 ಕೊಡ್ತಾರೆ ಲೆಕ್ಕ ಹಾಕಿ. ಅಲ್ಲಿಗೆ ಅವ್ರಿಗೂ ಗಣಪತಿ ಇದು ವರಮಾನದ ಬಗ್ಗೆ, ಗೌರವದ ಬಗ್ಗೆ ಅವ್ರಿಗೂ ತಿಳ್ಕೊಂಡೆ, ನಾವು ತಿಳ್ಕೊಂಡಿದ್ವಿ. ಹಂಗಾಗಿ ನಾವು ಅವ್ರಿಗೆ ಕೇಳೋದೇ ಇಲ್ಲ. ಅವ್ರಿಗೂ ಕೊಟ್ಟಷ್ಟೇ ಇಸ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ನೋಡ್ಕೊಳ್ಳಿ ಸಣ್ಣ ಇರಲಿ ಬಿಡ್ರಿ ಅಂತೀವಿ. ಯಾಕೆಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಹಣಕ್ಕಿಂತ ಗೌರವ ದೊಡ್ಡದು. ಆ ಗೌರವನ ಉಳಿಸ್ಕೊಂಬರ್ತಾಯಿದ್ದೀವಿ. ಆ ಕಾಲದಲ್ಲಿ ಗಾಡಿ ಮೇಲೆ ಬರೋರು ಚಿಪ್ಪೋಳು ಸಂತೆಗೆ ಬಂದು ಅವಾಗ 6 ರೂಪಾಯಿ ಕೊಟ್ಬಿಟ್ಟು ತಗೊಂಡೋಗೋರು ಗಣಪತಿನ. ಆಮೇಲೆ 50ನೇ ವರ್ಷ ನನ್ನನ್ನು ಕರ್ಕೊಂಡೋಗಿ ಸನ್ಮಾನ ಮಾಡಿದ್ರು ಪಾಪ. ಅವರು ಗೌರವಪೂರ್ವಕವಾಗಿ ಕಂಡ್ರು, ಇದು ಮಾಡಿದರು. ಆಮೇಲೆ ನನ್ನನ್ನು ಕರ್ಕೊಂಬಂದು ಮಾಕೆನೆಯಿಂದ ಮೂಡಿಗೆರೆಗೆ ಬಿಟ್ಟು ಕಾರ್ನಲ್ಲಿ ಬಸ್ಸಿಗೆ ಕುಣಿಸಿ ಬಸ್ ಚಾರ್ಜ್ ಸಮೇತ ಕೊಟ್ಟು ಗೌರವಪೂರ್ವ ಈಗಲೂ ಬರ್ತಾರೆ, ಅವ್ರು ತಗೊಂಡೋಗ್ತಾರೆ. ಅವರು ಎಷ್ಟು ವರ್ಷ ಆಯಿತು? ನಾನು ಹೇಳ್ತೀನಲ್ಲ, ಈಗ ಮುಂಚೆ ಎಷ್ಟು ವರ್ಷ ಆಯಿತು ತಗೊಂಡೋಗಿರೋದು ಗೊತ್ತಿಲ್ಲ. ನಾನೀಗ 73 74 ಕೊಡ್ತಾಯಿದ್ದೀನಿ. ನನಗೆ ಲೆಕ್ಕ ಹಾಕಿ ಎಷ್ಟಾಯಿತು ಈಗ? 50 ವರ್ಷ ಆಗಿದೆ. ಇನ್ನು 2 ವರ್ಷ ಆದರೆ 100 ವರ್ಷಕ್ಕೆ ಪೂರ್ಣ ಆಗುತ್ತೆ. ಅವರು ನಮ್ಮಲ್ಲಿ ಬಂದು ಗೌರವಪೂರ್ವಕವಾಗಿ ತಗೊಂಡೋಗ್ತಾರೆ, ನಾವು ಗೌರವಪೂರ್ವಕವಾಗಿ ಕೊಡ್ತಾಯಿದ್ದೀವಿ. ಭಾಳ ವಿಶ್ವಾಸದಲ್ಲಿ ಕಾಣ್ತಾರೆ, ಬರ್ತಾರೆ. ನಾವು ಅದೇ ವಿಶ್ವಾಸದಲ್ಲಿ ಅಲ್ಲಿಗೊಂದು ಸಲ ಹೋದಾಗ ಭಾಳ
ಕೊಟ್ಟು ನಮಗೆ ಸನ್ಮಾನ ಮಾಡಿದರು. ನಿಮ್ಗಳು ಒಂದು ನಾನು ಭೇಟಿಯಾಗಿ ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ನಿಮಗೆಲ್ಲ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಇದೇ ರೀತಿಯಾದಂತಹ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಚಾನಲಿನ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.